ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗೈಸ್, ಇವತ್ತು ನಾನು ಈವ್ನಿಂಗ್ ಟು ನೈಟ್ ನನ್ನ ಒಂದು ರುಟೀನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಥಿಂಗ್ಸ್ ನಂದು ಡೈಲಿ ಈವ್ನಿಂಗ್ ಟು ನೈಟ್ ಇದೇ ಇರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೆಟ್ ಇನ್. ಎಷ್ಟು ಬೇಗ ಈವ್ನಿಂಗ್ ಆಗಿಬಿಟ್ಟಿದೆ. ಟೈಮ್ 6:15 ಆಯಿತು. ದಿಸ್ ಒನ್ ಸ್ಮಾಲ್ ರಿಚುವಲ್ ಮೇಕ್ಸ್ ಮೀ ಸೋ ಹ್ಯಾಪಿ. ಮನೆಗೆ ಪಾಸಿಟಿವ್ನೆಸ್. ಸೊ ಅದಕ್ಕೆ ನಾನು ಯಾವಾಗಲೂ ಈವ್ನಿಂಗ್ ಪೂಜೆ ಮಾಡೇ ಮಾಡ್ತೀನಿ. ಟೈಮ್ 6:30 ಆಯಿತು. ಇಟ್ಸ್ ಟೈಮ್ ಟು ಹ್ಯಾವ್ ಮೈ ಡಿನ್ನರ್ ನಾವು. ಏನು ಕರಿ ಇದು ಅಂತ ಗೆಸ್ ಮಾಡ್ತೀರಾ? ಇವತ್ತು ನಾನು ಹಾಗಲಕಾಯಿ ಕರಿ ಮಾಡಿದ್ದೆ. ಸೊ ಬಿಸಿ ಬಿಸಿ ಅನ್ನ ಜೊತೆ ಹಾಗಲಕಾಯಿ ಕರಿ ತಿಂತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ. ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಮನೇಲಿ ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ, ಹಾಗಲಕಾಯಿ ಇದನ್ನೆಲ್ಲ ನಮ್ಮ ಹಿತ್ತಲಲ್ಲೇ ಬೆಳೀತಾ ಇದ್ರು. ನಮ್ಮ ದೊಡ್ಡಪ್ಪ ಅವರು ಅಷ್ಟೇ, ಎಲ್ಲರೂ ಅವ್ರ ಹಿತ್ತಲುಗಳಲ್ಲೇ ಬೆಳ್ಕೊತಾ ಇದ್ರು. ಅವಾಗೆಲ್ಲ ಅದು ತುಂಬ ಟೇಸ್ಟಿಯಾಗಿರ್ತಾಯಿತ್ತು. ನಾವು ಇದನ್ನೆಲ್ಲ ನಮ್ಮ ಟೀಚರ್ಸ್ಗೆಲ್ಲ ತಗೊಂಡೋಗಿ ಕೊಡ್ತಾ ಇದ್ವಿ. ಅವರು ಖುಷಿ ಪಡ್ತಾಯಿದ್ರು ಅವಾಗ. ಇವಾಗ ಯಾರು ಈ ಥರ ಗಿಡಗಳನ್ನೇ ಹಾಕ್ಕೊಂಡಿಲ್ಲ. ಇದೇ ಸೇಮ್ ಫುಡ್ಡು ನನಗೆ ಕಂಟಿನ್ಯೂಸ್ಲಿ ಒಂದು 2-3 ಡೇಸ್ ತಿಂದ್ರೂ ನನಗೇನು ಬೇಜಾರು ಅನಿಸಲ್ಲ. ನನಗೆ ಅಷ್ಟೊಂದು ಇಷ್ಟ ಹಾಗಲಕಾಯಿ ಗ್ರೇವಿ ಅಂತ ಹೇಳಿದ್ರೆ. ಇದನ್ನು ನಮ್ಮ ಮನೇಲಿ ನಾವು 2 ಮೆಥಡ್ಸಿಂದ ಪ್ರಿಪೇರ್ ಮಾಡ್ತೀವಿ. ಒಂದು ತೆಂಗಿನಕಾಯಿ ಮತ್ತು ಖಾರದ ಪುಡಿ ಹಾಕಿ ರುಬ್ಬಿ ಹುಣಸೆ ಹುಳಿ ಬಿಟ್ಬಿಟ್ಟು ಮಾಡೋದು, ಅದೊಂದು ಮೆಥಡು. ಅದು ಗ್ರೇವಿ ಥರ ಇರುತ್ತೆ. ಅದು ಮುದ್ದೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಸದ್ಯಕ್ಕೆ ಮಾಡಿರೋದು ನಾನು ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಕಟ್ ಮಾಡಿ ಹಾಕ್ಬಿಟ್ಟು ಹಾಗಲಕಾಯಿ ಫ್ರೈ ಮಾಡಿ ಜಸ್ಟ್ ಫ್ರೈ ಥರ ಮಾಡಿರೋದು. ಇದು ಸಿಂಪಲ್ ಗ್ರೇವಿ. ಇದು ಕೂಡ ಚೆನ್ನಾಗಿರುತ್ತೆ ರೊಟ್ಟಿ, ಚಪಾತಿ ಮತ್ತು ಬಿಸಿ ಬಿಸಿ ಅನ್ನಕ್ಕೆ. ನನಗೆ ಗ್ಲಾಸ್ ಐಟಮ್ಸು, ಕ್ರಾಕರೀಸ್ ಆ್ಯಂಡ್ ಮಡಿಕೆ ಐಟಮ್ಸು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್ ಗ್ಲಾಸ್. ಆ್ಯಕ್ಚುಲಿ ಇದನ್ನು ತಗೊಂಡು ಆಲ್ಮೋಸ್ಟ್ 4 ಇಯರ್ಸ್ ಆಗಿದೆ. ನಾನು ಯಾವಾಗಲೂ ಇದರಲ್ಲೇ ನೀರು ಕುಡಿಯೋದು.
ಇವಾಗ ಸ್ವಲ್ಪ ಆಚೆ ಕಡೆ ಲಿಟಲ್ ವಾಕ್ ಮಾಡಿಬಿಡ್ತೀನಿ. ವೆದರ್ ಎಷ್ಟು ಚಿಲ್ಲಾಗಿದೆ ಗೊತ್ತಾ. ಅಯ್ಯಪ್ಪ, ಐ ಕಾಂಟ್ ಕಮ್ ಔಟ್ ಸೈಡ್. ಇವಾಗ ಟೈಮ್ ಜಸ್ಟ್ 7 o'clock, ಬಟ್ ನೋ ಬಡಿ ಈಸ್ ವಾಕಿಂಗ್ ಇನ್ ಔಟ್ಸೈಡ್. ಅಷ್ಟು ಚಳಿ ಇದೆ. ಈಚೆ ಕಡೆ ಬಂದರೆ ಸಾಕು ತುಂಬ ನಡುಗೋಗ್ಬಿಡುತ್ತೆ. ಇವಾಗ ಇಟ್ಸ್ ಟೈಮ್ ಟು ವಾಶ್ ಮೈ ವೆಸಲ್ಸ್. ತುಂಬ ಚಳಿ ಇರೋದ್ರಿಂದ ಪಾತ್ರೆ ವಾಶ್ ಮಾಡೋ ಮೂಡು ಇಲ್ಲ, ಬಟ್ ಏನು ಮಾಡೋದು, ವಾಶ್ ಮಾಡಲೇಬೇಕು. ಮಾರ್ನಿಂಗ್ ಅಂತೂ ಇನ್ನೂ ಚಳಿ ಇರುತ್ತೆ. ಅಟ್ಲೀಸ್ಟ್ ಇವಾಗ ವಾಶ್ ಮಾಡ್ಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ತಿಂಡಿ ಮತ್ತು ಅಡುಗೆಗೆ ಒಂಥರ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಆದಷ್ಟು ನೈಟಲ್ಲೇ ಪಾತ್ರೆನೆಲ್ಲ ವಾಶ್ ಮಾಡಿಬಿಡ್ತೀನಿ. ಪಾತ್ರೆನ ಇವಾಗಲೇ ಜೋಡಿಸಿಟ್ಕೊಂಡು ಬಿಡ್ತೀನಿ. ಸೊ ಪ್ಲೇಸ್ ಕೂಡ ಕನ್ವೀನಿಯೆಂಟ್ ಆಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ಕುಕ್ಕಿಂಗ್ ಮಾಡೋದಕ್ಕೆ ಕುಕ್ಕಿಂಗ್ ಏರಿಯಾ ನೀಟಾಗಿರಬೇಕು. ಸೊ ಅದಕ್ಕೆ ನಾನು ಇವಾಗಲೇ ಸ್ಟವ್ನೆಲ್ಲ ತೊಳ್ಕೊಂಡು ಬಿಡ್ತೀನಿ. ಡೈಲಿ ಈ ಥರ ನೀಟ್ ಮಾಡ್ಕೊಂಡ್ಬಿಟ್ರೆ ಕಾಕ್ರೋಚ್ ಎಲ್ಲ ಬರೋದಿಲ್ಲ. ಮಾರ್ನಿಂಗ್ ಟೈಮಲ್ಲಿ ಬೇಗ ಬೇಗ ಕೆಲಸ ಆಗಬೇಕು ಅಂತ ಹೇಳಿದ್ರೆ
ಈವ್ನಿಂಗ್ ಟೈಮು ಕೂಡ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಬಿಡಬೇಕು. ಸೊ ನಾನು ಕ್ಲೀನಿಂಗ್ ಥಿಂಗ್ನೆಲ್ಲ ನಾನು ಈವ್ನಿಂಗ್ ಆ್ಯಂಡ್ ನೈಟ್ ಟೈಮ್ಗೆ ಮೂವ್ ಮಾಡ್ಕೊಂಡಿರ್ತೀನಿ. ಬಿಕಾಸ್ ಆಫ್ ದಿಸ್ ಮಾರ್ನಿಂಗ್ ನನ್ನ ಕುಕ್ಕಿಂಗ್ ಟೈಮ್ಗೆ ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಐ ಹೋಪ್ ಯು ಗೈಸ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್. ಯಾರೆಲ್ಲ ಈ ಥರ ಕೆಲಸನ ಸೆಗ್ರಿಗೇಟ್ ಮಾಡಿಕೊಂಡು ಬೇಗ ಬೇಗ ಮಾಡ್ಕೊತೀರಾ ಜಸ್ಟ್ ಕಮೆಂಟ್ ಮಾಡಿ ಹೇಳಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಕೂದಲಿಗೆ ಆಯಿಲ್ ಮಸಾಜ್ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀನಿ. ದಟ್ಸ್ ವಾಟ್ ಐ ಆಮ್ ಟೇಕಿಂಗ್ ಸ್ವಲ್ಪ ಕೊಬ್ಬರಿ ಎಣ್ಣೆ. ನೋಡಿ ನಾನು ಇದೇ ಆಯಿಲ್ ಯೂಸ್ ಮಾಡೋದು. ಇದನ್ನ ಡಬಲ್ ಮೆಥಡ್ ಆಯಿಲ್ ಬಾಯ್ಲಿಂಗ್ ಅಂತ ಹೇಳ್ತಾರೆ. ಆಯಿಲ್ನ ಡೈರೆಕ್ಟಾಗಿ ಹೀಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಮೆಥಡಿಂದ ಬಿಸಿ ಮಾಡ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಕಾದಿದೆಯಾ ಅಂತ. ಸ್ವಲ್ಪ ಬಿಸಿ ಅಂತ ಅನಿಸಿದ್ರೆ ಆಫ್ ಮಾಡ್ಕೊಂಡ್ಬಿಟ್ರೆ ಆಯಿಲ್ ರೆಡಿ ಫಾರ್ ಡೂಯಿಂಗ್ ಮಸಾಜ್. ಹೇರ್ನ ಸೆಕ್ಷನ್ ವೈಸ್ ಡಿವೈಡ್ ಮಾಡಿಕೊಂಡು ನೀಟಾಗಿ ಆಯಿಲ್ ಹಚ್ಕೊತಾ ಇದ್ದೀನಿ. ಈ ಥರ ಹಚ್ಕೊಳ್ಳೋದ್ರಿಂದ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಪಾಪು ಆಗಿದ್ಮೇಲೆ ಹೇರ್ ತುಂಬ ಲಾಸ್ ಆಗಿದೆ. ಸೊ ಅದನ್ನೆಲ್ಲ ರಿಕವರಿ ಮಾಡಬೇಕು. ಇವಾಗ ವಿಂಟರ್ ಸೀಸನಲ್ಲಿ ಹೇರ್ ಸ್ಪ್ಲಿಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಜಾಸ್ತಿ ಮಾಯ್ಶ್ಚರೈಸ್ ಮಾಡಬೇಕು. ಸೊ ರೆಗ್ಯುಲರಾಗಿ ಈ ಥರ ಎಣ್ಣೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಸ್ನಾನ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಹೇರ್ ಕೂಡ ಫ್ರೆಶ್ ಆಗಿರುತ್ತೆ. ನಾನು ವೀಕ್ಲಿ ಟ್ವೈಸ್ ಆಯಿಲ್ ಅಪ್ಲೈ ಮಾಡ್ಕೊತೀನಿ.
ಗೈಸ್, ಎವ್ರಿ ಡೇ ನೈಟ್ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೀರಿನಲ್ಲಿ ಸೋಕ್ ಮಾಡ್ತೀನಿ. ಅದರಲ್ಲಿ ಮೇನ್ಲಿ ನಾನು ಯೂಸ್ ಮಾಡೋದು ಅಂತ ಹೇಳಿದ್ರೆ ಬಾದಾಮ್, ಬೇರೆ ಡ್ರೈ ಫ್ರೂಟ್ಸ್ನ ಕೂಡ ಸೋಕ್ ಮಾಡ್ತೀನಿ. ಅದನ್ನೆಲ್ಲ ನನ್ನ ಬೇಬಿಗೋಸ್ಕರ. ಎವ್ರಿ ಡೇ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿನ್ನಬೇಕು. ಅಟ್ಲೀಸ್ಟ್ ಒಂದು 2-3 ಬಾದಾಮ್, 1 ಗೋಡಂಬಿ, ಒಂದು 4-5 ದ್ರಾಕ್ಷಿ, ಈ ಥರ ಯಾವುದು ಅವೈಲಬಿಲಿಟಿ ಇರುತ್ತೆ ಮನೆಯಲ್ಲಿ ಅದನ್ನು ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಟೈಮ್ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. 1 ಸ್ಪೂನ್ ಆಫ್ ಚಿಯಾ ಸೀಡ್ಸ್ನ ಸ್ವಲ್ಪ ಹಾಟ್ ವಾಟರ್ನಲ್ಲಿ ಸೋಕ್ ಮಾಡಿಟ್ಕೊತೀನಿ. ಮಾರ್ನಿಂಗ್ ಇದಕ್ಕೆ ಫುಲ್ ಆಫ್ ಗ್ಲಾಸ್ ವಾಟರ್ನ ಫಿಲ್ ಮಾಡಿ ಅದನ್ನು ಇಂಟೇಕ್ ಮಾಡ್ತೀನಿ. ಇದನ್ನು ಮಾರ್ನಿಂಗ್ ಟೈಮ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಅಡುಗೆಗೆ ಯೂಸ್ ಮಾಡುವಂಥ ಕೋಕೋನಟ್ ಆಯಿಲ್ ಸ್ವಲ್ಪ ತಗೊತಾ ಇದ್ದೀನಿ. ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಆಯಿಲ್ ಮಸಾಜ್ ಮಾಡ್ಕೊತೀನಿ. ನಾನು ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ. ಸೊ ಈ ಥರ ನ್ಯಾಚುರಲ್ ಥಿಂಗ್ಸ್ನೇ ನನಗೆ ಅಪ್ಲೈ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ಥರ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಸೇಮ್ ಕೊಬ್ಬರಿ ಎಣ್ಣೆನೇ ಕೈಗೆ ಮತ್ತು ಕಾಲಿಗೆ ಎರಡಕ್ಕೂ ಮಸಾಜ್ ಮಾಡ್ಕೊತೀನಿ. ಇವಾಗ ತುಂಬ ಚಳಿಯಾಗಿರೋದ್ರಿಂದ ತುಂಬ ಸ್ಕಿನ್ ಔಟ್ ಆಗಿದೆ. ಈ ಥರ ಕೊಬ್ಬರಿ ಎಣ್ಣೆನ ರೆಗ್ಯುಲರ್ಲಿ ಹಚ್ಕೊಳ್ತಾ ಬಂದರೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಆ್ಯಂಡ್ ಸ್ಕಿನ್ ಔಟ್ ಕೂಡ ಕಡಿಮೆ ಆಗುತ್ತೆ. ಕಾಲ್ಗೂ ಕೂಡ ಸೇಮ್ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ಕೊತಾ ಇದ್ದೀನಿ. ಕಾಲ್ಗೆ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ನನಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನಾನು ಚಿಕ್ಕವಳಾಗಿದ್ದಾಗಿಂದನೂ ಅಷ್ಟೇ ಕೊಬ್ಬರಿ ಎಣ್ಣೆನಂತೂ ಸುರ್ಕೊತಾ ಇರ್ತೀನಿ. ಈ ಟೈಮಲ್ಲಿ ನಾನು ಸೌದೆ ಒಲೆ ಬಿಸ್ನೆಸ್ನ ಮಿಸ್ ಮಾಡ್ಕೊತೀನಿ.
ಅಪ್ಪ ಮಗಳು ಡಿನ್ನರ್ ಮುಗಿಸ್ಕೊಂಡು ಆಟ ಆಡ್ಕೊತಾ ಇದ್ದಾರೆ. ಸೊ ಇದರಿಂದ ನನ್ನ ಕೆಲಸನ ನಾನು ಆರಾಮಾಗಿ ಮಾಡ್ಕೊಬೋದು. ನಾನು ನನ್ನ ಬೇಬಿಗೆ 1 ಮಿನಿಟ್ಟು ಮೊಬೈಲ್ ನೋಡೋದಕ್ಕೆ ಕೊಡಲ್ಲ. ನಮ್ಮ ಪುಟಾಣಿನೂ ಮೊಬೈಲ್ ಏನು ನೋಡೋದಿಲ್ಲ. ಏನೋ ಸಂತೋಷ್ ಎನಿಮಲ್ಸ್ನ ಮೊಬೈಲ್ನಲ್ಲಿ ತೋರಿಸ್ತಾ ಇದ್ದಾರೆ, ಸೊ ಅದಕ್ಕೆ ನೋಡ್ತಾ ಇದ್ದಾಳೆ. ಈವನ್ ದೋ ಇಟ್ ಇಸ್ ನಾಟ್ ರೆಕಮೆಂಡೆಡ್. ನನ್ನ ಪುಟಾಣಿ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಮಾರ್ನಿಂಗ್ ಬೇಗ 7 o'clockಗೆ ಎದ್ದೇಳಬೇಕು. ಇವಾಗ ಬೇರೆ ಚಳಿ ಇರುತ್ತಲ್ವ, ಸೊ ನಮ್ಮ ಬೇಬಿನ ಬೇಗ ಮಲಗಿಸ್ಬಿಡ್ತೀವಿ. ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡು ಇಬ್ಬರು ಮಲ್ಕೊಂಡ್ಬಿಟ್ರು. ಇಟ್ ಈಸ್ ಮೈ ಟೈಮ್. ಸ್ವಲ್ಪ ಟೈಮು ಬುಕ್ಸ್ನ ಓದ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊತೀನಿ. ಐ ಲವ್ ಟು ರೀಡ್ ದ ಬುಕ್ಸ್. Every day I'll read on 5 to 6 pages. Guys, I'm going to wind up the day and ready to go for the sleep now. I hope you guys like this video. Thank you so much for watching. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. See you guys in my next video. Until then, take care. Bye bye.